1000 ಸ್ಯಾರೀಸ್ ತೊಗೊಂಡು ಒಂದು ಸ್ಯಾರಿ ತೊಗೊಳ್ಳೋದು ಕಷ್ಟ ನಾವು ತೆಗೆಸ್ಬಿಟ್ಟು. ಹಾಗೆ ಬೇರೆ ಬಂದುಬಿಟ್ಟಿದೆ ನಮ್ಮ ಮನೆ ಹತ್ರ. ಇದು ಸ್ಪೆಷಾಲಿಟಿ ಏನು ಅಂದರೆ ಸ್ಯಾರಿನೇ ಸ್ಪೆಷಾಲಿಟಿ. ತುಂಬ ಕ್ಯೂಟಾಗಿ ಮಾಡಿಸಿತ್ತಮ್ಮ. ಅಮ್ಮಸ್ ಫೇವ್ರೆಟ್ ಸ್ಯಾರಿ ಇದು. ಬಾರ್ಡರ್ ಇಲ್ಲ ಸ್ಯಾರಿಲಿ, ಬಾರ್ಡರ್ಲೆಸ್ ಸ್ಯಾರಿ. ನನಗೆ ಈ ಸ್ಯಾರಿನ ಇಟ್ಕೊಂಡೇ ಇರಬೇಕು ಅನ್ಸುತ್ತೆ. ಸ್ಟಾರ್ಟಿಂಗಲ್ಲಿ ಈ ಥರ ಲೈಟ್ ಪಿಂಕ್ ಇದೆ. ಪಲ್ಲು ಬಂದುಬಿಟ್ಟು ಸ್ಯಾರೀಸ್ ಇದೆ. ಅದರಲ್ಲಿ ಒಂದು ಬನಾರಸ್ ಸ್ಯಾರಿ, ಇನ್ನೊಂದು ಒಂದು ಕ್ರೇಪ್ ಇದೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು. ಸೊ ಇದು ಬಂದುಬಿಟ್ಟು ನನ್ನ ಒಂದು ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಆಗಿರುತ್ತೆ. ಸೊ ಯಾವ್ದು ಯಾವಾಗ ತೊಗೊಂಡಿದ್ದು ಆ್ಯಂಡ್ ಎಷ್ಟು ಫೇವ್ರೆಟ್ ನನಗೆ ಅಂತ ಹೇಳಿ ಎಷ್ಟು ಆಗುತ್ತೋ ಅಷ್ಟನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಬಿಕಾಸ್ ನನ್ನ ಹತ್ರ ಏನು ಅಷ್ಟು ಸ್ಯಾರೀಸ್ ಇಲ್ಲ. ಇರೋದ್ರಲ್ಲೇ ನಂಗೆ ತುಂಬ ಫೇವ್ರೆಟ್ ಯಾವುದು, ತುಂಬ ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದು ಯಾವುದು ಅಂತ ಹೇಳಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಯಾರೀಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಅದರಲ್ಲೂ ನಮ್ಮ ಹೆಣ್ಮಕ್ಳಿಗಂತೂ ಸ್ಯಾರೀಸ್ ಅಂದರೆ ಸಿಕ್ಕಾಬಡೆ ಇಷ್ಟ. ಸೊ ನನಗೂ ಅಷ್ಟೇ, ನಂಗೆ ಚಿಕ್ಕ ವಯಸ್ಸಿಂದನೂ ಸ್ಯಾರೀಸ್ ಅಂದರೆ ಸಿಕ್ಕಾಬಡೆ ಇಷ್ಟ. ಲೈಕ್ ಯಾವ್ದಾದ್ರು ಒಂದು ಹಬ್ಬ ಬಂದರೆ ಸಾಕು, ನಾನು ತುಂಬ ಕುಳ್ಳಿ ಅಂತ ಹೇಳಿ ಅಮ್ಮ ನನಗೆ ಸ್ಯಾರೀಸ್ ಉಡಿಸ್ತಾ ಇರಲಿಲ್ಲ. ಬಟ್ ಸ್ಟಿಲ್ ನಾನು ಅಮ್ಮನ ಹತ್ರ ಜಗಳ ಆಡಿ ಕಿತ್ತಾಡಿ ನಮ್ಮ ಅಕ್ಕನ ಹತ್ರ ತುಂಬ ಹಠ ಮಾಡಿ ನಾನು ಅಮ್ಮನ ಸ್ಯಾರೀಸ್ನ ಹಾಕೋತಾ ಇದ್ದೆ. ಆ್ಯಂಡ್ ನಾನು ಸ್ಯಾರೀಸ್ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ದು ಲೈಕ್ ಆಬ್ವಿಯಸ್ಲಿ ನನ್ನ ಮದುವೆ ಟೈಮಲ್ಲೇ. ಬಿಕಾಸ್ ಅದಕ್ಕಿಂತ ಮುಂಚೆ ನಾನು ಯೂಶ್ವಲಿ ವೇರ್ ಮಾಡ್ತಿದ್ದೆ ಎಲ್ಲ ವೆಸ್ಟರ್ನ್ ಔಟ್ಫಿಟ್ಸು. ಅದು ಬಿಟ್ಟರೆ ನಾರ್ಮಲ್ ಲೈಕ್ ಲೆಗಿನ್ಸ್ ಪ್ಯಾಂಟ್ ಆಗಿರ್ಬೋದು ಅಥವಾ ಟಾಪ್ಸ್ ಆಗಿರ್ಬೋದು, ಜೀನ್ಸ್ ಅಷ್ಟೇ ವೇರ್ ಮಾಡ್ತಿದ್ದು ಬಿಫೋರ್ ಮ್ಯಾರೇಜ್. ಸೊ ಮದುವೆ ಫಿಕ್ಸ್ ಆದಮೇಲೆ ನಾನು ಸ್ಯಾರೀಸ್ನ ಕಲೆಕ್ಟ್ ಮಾಡಿ ಲೈಕ್ ಸ್ಯಾರೀಸ್ ಕಲೆಕ್ಷನ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಾನು ನನ್ನ ಒಂದು ಮದುವೆ ಟೈಮಲ್ಲಿ. ಫಸ್ಟ್ ಸ್ಯಾರಿ ಬಂದುಬಿಟ್ಟು ಫಸ್ಟ್ ಸ್ಯಾರಿ ಅಂದರೆ ಇನ್ನೊಂದು ಯೆಲ್ಲೋ ಕಲರ್ ಕಾಟನ್ ಸ್ಯಾರಿ ಇದೆ. ಅದು ನಮ್ಮಮ್ಮ ನನಗೆ ತಕ್ಕೊಟ್ಟಿದ್ದೆ ಆ್ಯಕ್ಚುಲಿ. ಅದು ನನಗೋಸ್ಕರ ಅಂತಲೇ ತೊಗೊಂಡಿದ್ದೆ. ನನ್ನ ಫ್ರೆಂಡ್ ಒಂದು ಮದುವೆ ಇತ್ತು, ಲೈಕ್ ಅರ್ಕಲ್ಗೂಡಲ್ಲಿ ನನ್ನ ಫ್ರೆಂಡು ನನ್ನ ಕ್ಲಾಸ್ಮೇಟ್ ಒಂದು ಮದುವೆ ಇತ್ತು. ಆ ಮದುವೆಗೋಸ್ಕರ ಲೈಕ್ ಫಸ್ಟ್ ಸ್ಯಾರಿ ನಮ್ಮ ಮಮ್ಮಿ ನನಗೆ ಗಿಫ್ಟ್ ಮಾಡಿದ್ದು ಯೆಲ್ಲೋ ಕಲರ್ ಕಾಟನ್ ಸ್ಯಾರಿ. ಸೊ ಆ ಸ್ಯಾರಿ ಇಲ್ಲಿಲ್ಲ. ಯೂಶ್ವಲಿ ಗೊತ್ತಲ್ಲ ಅಕ್ಕ ತಂಗಿರಂತ ಹೇಳಿದರೆ, ಸೊ ಹಾಗಾಗ್ಬಿಟ್ಟಿದೆ. ಆ ಸ್ಯಾರಿ ಯೆಲ್ಲೋ ಸ್ಯಾರಿ ಬಂದುಬಿಟ್ಟು ಈಗ ನಮ್ಮ ಅಕ್ಕನ ಮನೇಲಿದ್ದೆ. ಅಕ್ಕ ಯಾವುದಕ್ಕೋ ಹಾಕ್ಕೊಂಡು ಹೋಗಿದ್ರು, ಅಲ್ಲಿ ಇದೆ. ಸೊ ಯೂಶ್ವಲಿ ಇಲ್ಲೂ ಕೂಡ ಲೈಕ್ ಸ್ವಲ್ಪ ಕಮ್ಮಿ ಸ್ಯಾರೀಸೇ ಇದೆ. ಯಾಕೆಂದರೆ ಕೆಲವೊಂದು ಸ್ಯಾರೀಸ್ನ ನಾನು ಸ್ಟಿಚ್ ಮಾಡಿಸಿಲ್ಲ ಒಂದು, ಆ್ಯಂಡ್ ಕೆಲವೊಂದು ಸ್ಯಾರೀಸ್ನ ನಾನು ಹಾಕೋದಿಲ್ಲ ಅಂತ ಹೇಳಿ ನಮ್ಮ ಅಕ್ಕಂಗೆ ಒಂದೊಂದು ಸ್ಯಾರೀಸ್ ಕೊಟ್ಟಿದ್ದೀನಿ. ಆ್ಯಂಡ್ ಅಷ್ಟೇ, ಯೂಸ್ ಮಾಡದೇ ಇರೋ ಇದರಲ್ಲಿ 1-2 ಇರಬಹುದೇನೋ, ಬಟ್ ತುಂಬ ಕಮ್ಮಿ ಕಲೆಕ್ಷನ್ಸ್ ಆ್ಯಕ್ಚುಲಿ ನನ್ನ ಹತ್ರ ಇರೋದು. ಸೊ ಫಸ್ಟ್ ಸ್ಯಾರಿ ಬಂದು ಯೆಲ್ಲೋ ಸ್ಯಾರಿ ಅಂತ ಹೇಳಿದ್ನಲ್ಲ, ಕಾಟನ್ ಸ್ಯಾರಿ, ಅದು ನಮ್ಮಮ್ಮ ಗಿಫ್ಟ್ ಮಾಡಿದ್ದು. ಅದು ಆಫ್ಟರ್ ದಟ್ ನಾನು ಸ್ಯಾರಿ ಅಂತ ತೊಗೊಂಡಿದ್ದು ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನಮ್ಮ ಅಮ್ಮನ ಕಡೆಯಿಂದ ಬಂದು ನಾನು ಲೆಹೆಂಗಾ ತೊಗೊಂಡಿದ್ದೆ. ಲೆಹೆಂಗಾ ಲೈಕ್ ಯೆಲ್ಲೋ ಮತ್ತು ಗ್ರೀನ್, ಬಾಟಲ್ ಗ್ರೀನ್ ಕಲರ್ ಲೆಹೆಂಗಾ ತೊಗೊಂಡಿದ್ದೆ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಆ್ಯಕ್ಚುಲಿ. ಲೈಕ್ ಆ ಪ್ಯಾಟ್ರನ್ ಇಷ್ಟಪಟ್ಟಿದ್ದೆ, ಬಟ್ ತೊಗೋಬೇಕಾದ್ರೆ ಮೆಟೀರಿಯಲ್ ಇಷ್ಟನೇ ಆಗಿರಲಿಲ್ಲ. ಬಟ್ ಸ್ಟಿಲ್ ನಾನು ತೊಗೊಂಡೆ, ನಂಗೆ ಅದು ಬೇಕು. ಒಂದೇ ದಿನ ಹಾಕಿದ್ದು, ನಾನು ಮತ್ತೆ ಹಾಕೋಕ್ಕೆ ಆಗಲಿಲ್ಲ ಅದನ್ನು. ಸೊ ಇಲ್ಲಿ ಫೋಟೋ ಹಾಕಿರ್ತೀನಿ, ಬೇಕಿರೋ ಚೆಕ್ ಮಾಡಿ. ಸೊ ಲೆಹೆಂಗಾ ತೊಗೊಂಡಿದ್ದೆ ನಮ್ಮ ಅಮ್ಮನ ಕಡೆಯಿಂದ. ಆ್ಯಂಡ್ ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಈ ಸ್ಯಾರಿ ಬಂದಿತ್ತು. ಇದು ಫಸ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಆ ಯೆಲ್ಲೋ ಸ್ಯಾರಿ ಬಿಟ್ಟರೆ ನೆಕ್ಸ್ಟ್ ಸ್ಯಾರಿನ ಇದು ನನ್ನ ಹಸ್ಬೆಂಡ್ ಕಡೆಯಿಂದ ಬಂದಿತ್ತು ಆ್ಯಕ್ಚುಲಿ. ಇದೂ ಅಷ್ಟೇ, ಜಾಸ್ತಿ ನಾನು ಹಾಕೇ ಇಲ್ಲ. ಒಂದು ಎಂಗೇಜ್ಮೆಂಟ್ ದಿನ ಹಾಕಿದ್ದೆ. ಅದು ಬಿಟ್ಟರೆ ನನ್ನ ಕಸಿನ್ ಬ್ರದರ್ ಮದುವೆ ಇತ್ತು ಬಿಫೋರ್ ಮ್ಯಾರೇಜೇ, ಅವ್ರ ಮದುವೆಗೆ ಇದನ್ನು ಹಾಕಿದ್ದೆ. ಲೈಕ್ ಇದು ಟಿಶ್ಯೂ ಅಲ್ಲ, ಸ್ವಲ್ಪ ದಪ್ಪ ಕಾಣ್ತೀವಿ ನಾವು. ಯೂಶ್ವಲಿ ಹುಡುಗಿರು ಗೊತ್ತಲ್ಲ, ಸ್ಯಾರಿಲಿ ಸಣ್ಣ ಕಾಣಬೇಕು ಅಂತ ಹೇಳಿ. ನಾವು ಹೆಂಗೆ ಇದ್ರೂ ಪರವಾಗಿಲ್ಲ, ಸ್ಯಾರಿಲಿ ಮಾತ್ರ ನಾವು ಸಣ್ಣ ಕಾಣಬೇಕು, ಅದು ನಮ್ಮದು ಮೆಂಟಾಲಿಟಿ ಆ್ಯಕ್ಚುಲಿ. ಹಾಗಾಗಿ ಇದು ಹಾಕಿದರೆ ದಪ್ಪ ಕಾಣಿಸ್ತೀವಿ ಅಂತ ಹೇಳಿ ನಾನು ಇದುವರೆಗೂ ಹಾಕಿಲ್ಲ. ಆ್ಯಂಡ್ ಇದರ ಬ್ಲೌಸ್ ತುಂಬ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೆ. ನಮ್ಮ ಅದಕ್ಕೇನೆ ಆ್ಯಕ್ಚುಲಿ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿದ್ದು. ಸೊ ಇದು ನನ್ನ ಫಸ್ಟ್ ಸ್ಯಾರಿ ಅಂತಲೇ ಅನ್ಕೋಬೋದು, ಎಂಗೇಜ್ಮೆಂಟ್ ಸ್ಯಾರಿ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಲೈಕ್ ಲೈಟ್ ಆರೆಂಜ್ ವಿತ್ ಡಾರ್ಕ್ ಬ್ಲೂ ಕಲರ್, ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ದಿಸ್ ಈಸ್ ಮೈ ಫಸ್ಟ್ ಸ್ಯಾರಿ. ನನಗೆ ತುಂಬ ಇಷ್ಟ ಆ್ಯಕ್ಚುಲಿ, ಬಟ್ ಉಡೋಕ್ಕೆ ಸಖತ್ ಕಷ್ಟ. ಆ್ಯಂಡ್ ಈ ಸ್ಯಾರಿ ತೊಗೊಳಕ್ಕೆ ಹೋದಾಗಂತೂ ನಾನು ಇರಲೇ ಇಲ್ಲ. ಇದನ್ನು ನನ್ನ ಹಸ್ಬೆಂಡ್ ಮನೆ ಕಡೆಯವರೇ ಲೈಕ್ ಸೆಲೆಕ್ಟ್ ಮಾಡಿ ತೊಗೊಬಂದಂಥ ಸ್ಯಾರಿ. ನಾನು ಹೋಗಿ ಏನು ಸೆಲೆಕ್ಟ್ ಎಲ್ಲ ಮಾಡಿರಲಿಲ್ಲ. ಸೊ ದಿಸ್ ಈಸ್ ಮೈ ಫಸ್ಟ್ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಆ್ಯಕ್ಚುಲಿ ನೆಕ್ಸ್ಟ್ ಸ್ಯಾರಿ ಅಂದರೆ ಆ ಸ್ಯಾರಿ ಆದಮೇಲೆ ತೊಗೊಂಡಿದ್ದೀನಿ ಸ್ಯಾರಿ. ನಾನು ತೊಗೋಬೇಕು ಅಂತ ತೊಗೊಂಡಿರಲಿಲ್ಲ. ಆ್ಯಕ್ಚುಲಿ ಇದು ಸ್ಯಾರಿ ಗಿಫ್ಟ್
ಬಂದಿದೆ ನನಗೆ. ಗಿಫ್ಟ್ ಅಂದರೆ ಇದು ಸ್ಪೆಷಲ್, ವೆರಿ ಸ್ಪೆಷಲ್. ಬಿಕಾಸ್ ನನ್ನ ಹಸ್ಬೆಂಡ್ ಕೊಡಿಸಿದ್ದು ನನಗೆ ಫಸ್ಟ್ ಸ್ಯಾರಿ ಇದು. ಅವ್ರು ಸೆಲೆಕ್ಟ್ ಮಾಡಿದ ಸ್ಯಾರಿ. ಲೈಕ್ ನಮ್ಮ ಭಾವನ ಮದುವೆ ಇತ್ತು, ನಮ್ಮ ಮದುವೆಗೂ ಅವ್ರ ಮದುವೆಗೂ 2-3 ಮಂತ್ಸ್ ಡಿಫ್ರೆನ್ಸ್ ಇತ್ತು. ನಾನು ಎಂಗೇಜ್ಮೆಂಟ್ ಆಗಿ ನೆಕ್ಸ್ಟ್ ಮಂತೆ ಅವ್ರ ಮದುವೆ ಇದ್ದಿದ್ದರಿಂದ ಸೊ ನನಗೆ ನನ್ನ ಹಸ್ಬೆಂಡ್ ಅವ್ರ ಮದುವೆಗೋಸ್ಕರ ಹೇಳ್ಬಿಟ್ಟು ಈ ಸ್ಯಾರಿನ ಗಿಫ್ಟ್ ಮಾಡಿದರು. ನನ್ನ ಫೇವ್ರೆಟ್ ಸ್ಯಾರಿ, ಬಿಕಾಸ್ ಇದು ಫಸ್ಟ್ ಸ್ಯಾರಿ ಆ್ಯಂಡ್ ಅವರೇ ಸೆಲೆಕ್ಟ್ ಮಾಡಿ ಇಷ್ಟಪಟ್ಟು ನಂಗೆ ತಕ್ಕೊಟ್ಟಿದ್ರು. ಆ್ಯಂಡ್ ಈ ಸ್ಯಾರಿ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು, ಅಕ್ಕ, ವೆಂಕಟೇಶ್ 3 ಜನ ಹೋಗಿದ್ವಿ. ಇದ್ರ ಜೊತೆಗೆ ಆ್ಯಕ್ಚುಲಿ ಇನ್ನೊಂದು ಸ್ಯಾರಿ ಕೂಡ ನಾವು ಸೆಲೆಕ್ಟ್ ಮಾಡಿದ್ವಿ, ಬಟ್ ಅದೇನು ಅಷ್ಟು ಇಷ್ಟ ಆಗಿಲ್ಲ ಅಕ್ಕಂಗೆ. ಮತ್ತು ಲಾಸ್ಟ್ ವೆಂಕಟೇಶ್ ಬಂದುಬಿಟ್ಟು ಇದೇ ಇರಲಿ ಅಂತ ಹೇಳಿ ಫೈನಲ್ ಮಾಡಿ ಸೆಲೆಕ್ಟ್ ಮಾಡಿದಂತಹ ಸ್ಯಾರಿ ಇದು. ಸೊ ನೈಸ್ ಅಲ್ಲ, ಫೇವ್ರೆಟ್, ಸ್ಪೆಷಲ್ ಆ್ಯಕ್ಚುಲಿ. ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಆ್ಯಕ್ಚುಲಿ ಎಲ್ಲ ಬಾರ್ಡರ್ ಸ್ಯಾರೀಸ್ ಇರೋದು ಜಾಸ್ತಿ ನನ್ನ ಹತ್ರ, ಓಕೆನಾ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ನಂದು ಮುಹೂರ್ತಂ ಸ್ಯಾರೀಸ್ ಏನಿದೆ, ಒನ್ ಮೋರ್ ಫೇವ್ರೆಟ್ ಸ್ಯಾರಿ. ಆ್ಯಕ್ಚುಲಿ ಈ ಸ್ಯಾರಿನ ನಾನು ನನ್ನ ಒಂದು ಬಳೆ ಶಾಸ್ತ್ರಕ್ಕೆ ಅಂತ ತೊಗೊಂಡಿದ್ದ ಸ್ಯಾರಿ ಇದು. ಸಿಕ್ಕಾಬಟ್ಟೆ ಇಷ್ಟಪಟ್ಟು ತೊಗೊಂಡಿದ್ದ ಸ್ಯಾರಿ. ಆ್ಯಂಡ್ ನನ್ನ ಮದುವೆ ಟೈಮಲ್ಲೆಲ್ಲ ಹೆಂಗೆ ಅಂದರೆ, ನನ್ನ ಸ್ಯಾರಿ ಸೆಲೆಕ್ಷನ್ಗೆ ಈ ಥರ ದೊಡ್ಡ ಶಾಪಿಂಗ್ಸ್ಗೆ ಹೋದಾಗ, ಈ ಥರ ಮದುವೆಗಳಲ್ಲಿ ನಮಗೆ ಒಬ್ಬರು ಕನ್ಫರ್ಮ್ ಆಗಿರಲೇಬೇಕು ಅಂದರೆ ನಮ್ಮ ಕಸಿನ್ ಸಿಸ್ಟರ್ ಕವಿತಕ್ಕ ಅಂತ ಹೇಳಿ. ಸೊ ನನ್ನ ಒಂದು ಕಂಪ್ಲೀಟ್ ಮದುವೆ ಸ್ಯಾರಿ ಶಾಪಿಂಗಲ್ಲಿ ಪಾಪ ಅವರಂತೂ ಇದ್ದರು. ಎಷ್ಟು 1-2-3 ಡೇಸ್ ಅವ್ರನ್ನಂತೂ ನಾನು ಸಿಕ್ಕಾಬಟ್ಟೆ ಉಳ್ಕೊಬಿಟ್ಟಿದ್ದೀನಿ. ನಾನು ಓಕೆ ಇದು ಓಕೆ ಅಂತ ಕನ್ಫ್ಯೂಸ್ ಆದಾಗ ನಂಗೆ ಇದು ಬೇಕಾ ಅದು ಬೇಕಾ ಅಂತ ಹೇಳಿ ಪಾಪ ಅವರೇ ಫೈನಲೈಸ್ ಮಾಡ್ತಾಯಿದ್ರು. ಆ್ಯಂಡ್ ನನಗೆ ಶಾಪಿಂಗ್ ಹೋಗೋಕ್ಕೂ 15 ಡೇಸ್ ಮುಂಚೆಯಿಂದಲೂ ನನಗೆ ಈ ಫೋಟೋ ಆ ಫೋಟೋ ಅಂತೆಲ್ಲ ಕಳಿಸ್ತಾನೆ ಇದ್ರು, ಇದನ್ನು ತಗೋ ಅಂತ. ಆ್ಯಂಡ್ ಅವ್ರು ಹೇಳಿದ್ದ ರೀತಿಲೇ ನಾವು ಅಕ್ಕ ಅಮ್ಮ ಎಲ್ಲ ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ದು, ಈ ಥರನೇ ಬೇಕು ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ವಿ. ಹಾಗೆಯೇ ಇದು ಕೂಡ, ಇದನ್ನು ಎಲ್ಲಿ ಕಂಚಿಕೋದ್ರಲ್ಲಿ ಸಮಥಿಂಗ್ ಚಿಕ್ಕಪೇಟೆಯಲ್ಲಿದೆ ಕಂಚಿಕೋ, ಅಲ್ಲಿ ತೊಗೊಂಡಿದ್ವಿ ಸ್ಯಾರಿನ. ತುಂಬ ಚೆಂದ ಇದೆ, ತುಂಬ ಕಮ್ಮಿ ಕೂಡ ಆ್ಯಕ್ಚುಲಿ, ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ತೊಗೊಂಡಿದ್ದು ನಾವು ಇದನ್ನು. ವೇಟ್ ತೋರಿಸ್ತೀನಿ. ಇದು ಪಲ್ಲು ಬಂದು ವೈಟ್ ಬರುತ್ತೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಈ ಥರ ಲೈಟ್ ಪಿಂಕ್ ಇದೆ. ಪಲ್ಲು ಬಂದುಬಿಟ್ಟು ವೈಟ್ ಇದೆ ಆ್ಯಂಡ್ ಕಂಪ್ಲೀಟ್ ಸ್ಯಾರಿ ಬಂದು ಪಿಂಕ್ ವಿತ್ ಗೋಲ್ಡನ್ ಬಾರ್ಡರ್. ಸೊ ಇದು ನನ್ನ ಬಳೆ ಶಾಸ್ತ್ರಕ್ಕೆ ಹಾಕಿದಂತಹ ಸ್ಯಾರಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಲೌಸ್ ಕೂಡ ಅಷ್ಟೇ ತುಂಬ ಸಿಂಪಲಾಗಿ ವರ್ಕ್ ಮಾಡಿಸಿದೆ. ನಾನು ಫೋಟೋ ಹಾಕ್ತೀನಿ ಇಲ್ಲಿ ನೋಡಿ. ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ಸ್ಟಿಚ್ ಮಾಡಿಸಿದೆ ಬ್ಲೌಸ್ನ. ಆ್ಯಂಡ್ ಅಷ್ಟೇ ಈ ಸ್ಯಾರಿ ಬಗ್ಗೆ. ನೆಕ್ಸ್ಟ್ ಯಾವ ಸ್ಯಾರಿ ತಗೊಳ್ಳಿ? ನೆಕ್ಸ್ಟ್ ಹೇಳಬೇಕಂದ್ರೆ ಇದು ನನ್ನ ಮುಹೂರ್ತಂ ಸ್ಯಾರಿ. ಆ್ಯಕ್ಚುಲಿ ನೀವು ನಂಬಲ್ಲ, ಈ ಸ್ಯಾರಿನ ನಮ್ಮ ಮಮ್ಮಿ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಸೆಲೆಕ್ಟ್ ಮಾಡಿದ್ದು ಕೂಡ ನನ್ನ ಅಮ್ಮನೇ. ಎಷ್ಟು ರಿಚ್ ಲುಕ್ ಅಂತ ಹೇಳಿದ್ರೆ, ಇದು ಬಂದು ಪಲ್ಲು ಸೈಡ್ ಆಯಿತಾ. ಕಂಪ್ಲೀಟ್ ಸ್ಯಾರಿ ಬಂದುಬಿಟ್ಟು ಲೈಕ್ ಈ ಥರ ಬ್ರಾಕೆಡ್ ಇದೆ, ವೈಟ್ ಕಲರು, ಲೈಕ್ ವೈಟ್ ಅಂದರೆ ಕಂಪ್ಲೀಟ್ ವೈಟ್ ಅಲ್ಲ, ಹಾಫ್ ವೈಟ್ ಸ್ಯಾರಿ ಇದು. ಆ್ಯಂಡ್ ಅದರ ಮೇಲೆ ಬುಟ್ಟ ಸ್ಮಾಲ್ ಬುಟ್ಟಾಸ್ ಇದೆ ಗೋಲ್ಡಲ್ಲಿ. ಪರ್ಪಲ್ ಕಲರ್ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಂದರೆ, ಅಮ್ಮಂಗೆ ಈ ಸ್ಯಾರಿ ಈ ಸ್ಯಾರಿ ತೊಗೊಂಡಿದ್ದು ನಾವು ಮೈಸೂರಲ್ಲಿ. ಅಮ್ಮಂಗೆ ಈ ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಎಷ್ಟು ಕ್ವಿಕ್ಕಾಗಿ ಸೆಲೆಕ್ಟ್ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದರು. ಆ್ಯಂಡ್ ಈ ಸ್ಯಾರಿ ಸೆಲೆಕ್ಟ್ ಮಾಡಿ ಆ್ಯಕ್ಚುಲಿ ನಾವು ಬೇರೆ ಕಡೆ ಹೋಗಿದ್ವಿ, ಲೈಕ್ ಬೇರೆ ಆಪ್ಷನ್ಸ್ ಏನಾದರೂ ನೋಡ್ಬೋದಾ ಅಂತ ಹೇಳಿ. ಬಿಕಾಸ್ ಸ್ಯಾರಿ ಹಾಕಿದ ತಕ್ಷಣವೇ ಅಮ್ಮಂಗೆ ಇಷ್ಟ ಆಗಿಬಿಡ್ತು. ಲೈಕ್ 5 ಮಿನಿಟ್ಸ್ ಕೂಡ ಇಲ್ಲ ಇವು ಅಮ್ಮ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದು. ಜಸ್ಟ್ ಹೋಗಿ ಹೇಳಿದ್ವಿ, ಲೈಕ್ ಯಾವ ಥರ ಬೇಕು ಅಂತ ಕೇಳಿದ್ರಲ್ಲ ಅವರು. ನಾವು ಹೋಗಿ ಹೇಳಿದ್ವಿ, ಜಸ್ಟ್ ಈ ಥರ ಇದೆ ನಮ್ಮದು, ಈ ಥರ ಸ್ಯಾರಿ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ವಿ. ಅವರು ಸೇಮ್ ಅದೇ ಲೈಕ್ ನಮ್ಗೆ ಏನು ರಿಕ್ವೈರ್ಮೆಂಟ್ ಬೇಕಿತ್ತು ಅದ್ರ ತಕ್ಕನಾಗೆ ಹಾಕಿದ್ರು. ಆ್ಯಂಡ್ ನಮ್ಮದು ಪ್ರೈಸ್ ರೇಂಜ್ ಕೂಡ ಹೇಳಿದ್ವಿ. ಬಟ್ ಈ ಸ್ಯಾರಿಗೆ ಒಂದು ನಾವು ಹೇಳಿದ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿನೇ ಆಯಿತು. ಬಟ್ ಸ್ಟಿಲ್ ಇದನ್ನು ಹಾಕಿದ ತಕ್ಷಣ ಅಮ್ಮಂಗೆ ಏನೋ ಗೊತ್ತಿಲ್ಲ ಇಷ್ಟ ಆಗ್ಬಿಡ್ತು. ಆ್ಯಂಡ್ ಕಂಪ್ಲೀಟ್ ಈ ಸ್ಯಾರಿ ಬ್ಲೌಸ್ ಆಗಿರ್ಬೋದು, ಬಾರ್ಡರ್ ಲೈಕ್ ಏನಂತಾರೆ ಕುಚ್ಚು ಆಗಿರ್ಬೋದು, ಪ್ರತಿಯೊಂದೂ ಅಮ್ಮನೇ ಸೆಲೆಕ್ಟ್ ಮಾಡಿ ನನ್ನ ಮದುವೆಗೆ ಮಾಡಿಸಿದ್ದು. ಸೊ ಕುಚ್ಚು ಅಷ್ಟೇ ತುಂಬ ಕ್ಯೂಟಾಗಿ ಮಾಡಿಸಿತ್ತಮ್ಮ. ಆ್ಯಂಡ್ ಬ್ಲೌಸು ಅಷ್ಟೇ ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್, ಲೈಕ್ ಮುಹೂರ್ತಮ್ಗೆ ಯಾವ ಥರ ಬೇಕು ಹೆವಿ ವರ್ಕ್. ಬಿಕಾಸ್
ನಾವುಗಳು ಏನು ಮಾಡ್ತೀವಿ ಅಂದರೆ ಮುಹೂರ್ತ ಮದುವೆ ಅಂತ ಹೇಳಿಬಿಟ್ಟು ತುಂಬ ಹೆವಿ ಗ್ರ್ಯಾಂಡಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಬಿಟ್ರೆ ನೆಕ್ಸ್ಟ್ ಇನ್ನು ಯಾವಾಗಲೂ ಬೇರೆ ಫಂಕ್ಷನ್ಸ್ಗೆ ಹಾಕೋಕ್ಕಾಗಲ್ಲ. ಸೊ ಅಮ್ಮ ಅದನ್ನು ಮೈಂಡಲ್ಲಿ ಇಟ್ಕೊಂಡು ತುಂಬ ಎಲಿಗೆಂಟಾಗಿ ಸಿಂಪಲಾಗಿ ಮುಹೂರ್ತಂಗೂ ಆಗಬೇಕು, ಮತ್ತು ನಾವು ನೆಕ್ಸ್ಟ್ ಫಂಕ್ಷನ್ಸ್ಗೆ ಹೋದಾಗ ಅಲ್ಲಿಗೂ ಹಾಕೊಳ್ಳೋಕೆ ಆಗಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ರು. ನಾನು ಇದನ್ನು ಕೂಡ ಪಿಕ್ಚರ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಮೈಸೂರಲ್ಲಿ ಕರ್ನಾಟಕ ಸಿಲ್ಕ್ಸಲ್ಲಿ ತೊಗೊಂಡಿದ್ದಂಥ ಸ್ಯಾರಿ. ಇದು ಸ್ವಲ್ಪ ಬಜೆಟ್ಟಿಂದ ಆಚೆನೇ ಇತ್ತು ಈ ಸ್ಯಾರಿ ನಮಗೆ, ಬಟ್ ಸ್ಟಿಲ್ ಮೈ ಅಮ್ಮಾಸ್ ಫೇವ್ರೇಟ್ ಸ್ಯಾರಿ ಇದು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ವಿಡಿಯೋಗೋಸ್ಕರ, ಅಲ್ಲಿ ನನ್ನ ಮಗ ಎದ್ದಿದ್ದಾನೆ. ಇಷ್ಟೊತ್ತು ಮಲಗಿದ, ಇವಾಗ ಎದ್ದಿದ್ದಾನೆ. ಫಟಾಫಟ್ ಅಂತ ನಾನು ವಿಡಿಯೋ ಮುಗಿಸ್ಬೇಕು, ಇಲ್ಲಾಂದರೆ ಅವನ ಸೌಂಡು ನಿಮಗೆ ಕೇಳಿಸುತ್ತೆ. ಓಕೆ, ನೆಕ್ಸ್ಟ್ ಇದು ನನ್ನ ಬೀಗ್ರೂಟದ ಸ್ಯಾರಿ. ಈ ಸ್ಯಾರಿ ಮತ್ತು ನನ್ನ ರಿಸೆಪ್ಷನ್ ಸ್ಯಾರಿ, ಈ ಎರಡೂ ಸ್ಯಾರಿನ ನಾವು ಎಲ್ಲಿ ಚಿಕ್ಕಪೇಟೆ ಮೈತ್ರಿ ಅನ್ನೋ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಐ ವಾಸ್ ವೆರಿ ಪರ್ಟಿಕ್ಯುಲರ್. ನನ್ನ ಒಂದು ರಿಸೆಪ್ಷನ್ ಸ್ಯಾರಿ ನನಗೆ ಇದೇ ಕಲರ್ ಬೇಕು, ಇದೇ ಡಿಸೈನ್ ಬೇಕು, ಇಷ್ಟೇ ಬಜೆಟಲ್ಲಿ ಬೇಕು ಅಂತ ನಾನು ತುಂಬ ಪರ್ಟಿಕ್ಯುಲರ್ ಆಗಿದ್ದೆ. ಇದೊಂದು ಸ್ಯಾರಿಗೋಸ್ಕರ, ಇದೊಂದು ಕಲರ್ಗೋಸ್ಕರ. ಕಲರ್ ಯೂಶ್ವಲಿ ಎಲ್ಲ ಕಡೆ ಸಿಗ್ತಾಯಿತ್ತು, ಬಟ್ ಇದರಲ್ಲಿರುವಂಥ ವೆರೈಟಿಗೋಸ್ಕರ ನಾನು ಎಷ್ಟು ಹುಡುಕಿದ್ದೀನಿ ಅಂದರೆ ಮೈಸೂರಲ್ಲೆಲ್ಲ ಹುಡುಕಿ ಸ್ಯಾರಿ ಸಿಗ್ತಿದ್ರೆ ಬಜೆಟ್ ಪ್ರಾಬ್ಲಮ್ ಆಗ್ತಿತ್ತು. ಬಜೆಟ್ ಏನಾದರೂ ಇದಾಗಿದ್ರೆ ಸ್ಯಾರೀಸೇ ಇಷ್ಟ ಆಗ್ತಿರಲಿಲ್ಲ. ಲಾಸ್ಟ್ ನನ್ನ ಹಸ್ಬೆಂಡ್ ನೋಡಿ 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 ನಿಮ್ಗೆ ಯಾವ ಬಜೆಟಲ್ಲಿ ಬೇಕೋ ತೊಗೊಬಿಡು, ಎಷ್ಟಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ರು. ಬಟ್ ಸ್ಟಿಲ್ ನಮಗೆ ಮನಸ್ಸಲ್ಲಿ ಇರ್ತದೆಲ್ಲ, ಈಗ ನಾನು ಅಂದ್ಕೊಂಡಿದ್ದೇ ಬೇಕು ಅಂತ ಹೇಳಿ ಆ ಥರ ಇತ್ತು. ಮೈಸೂರೆಲ್ಲ ಹುಡ್ಕೊಂಡು ಬಂದ್ವಿ, ಸಿಕ್ಕಲಿಲ್ಲ. ಕೊನೆಗೆ ಚಿಕ್ಕಪೇಟೆಲ್ಲೂ ಸುಮಾರು ಶಾಪಲ್ಲಿ ಹುಡುಕಿದ್ವಿ, ಸಿಕ್ಕಲಿಲ್ಲ. ಬಟ್ ಫೈನಲಿ ನನಗೆ ಸಿಕ್ಕಿದ್ದು ಮೈತ್ರಿ ಸಮಥಿಂಗ್ ಏನೋ ಇದೆ, ಕಂಚಿಕೋ ಆಪೋಸಿಟೇ ಇದೆ ಆ್ಯಕ್ಚುಲಿ ಆ ಶಾಪ್ ಬಂದು ಚಿಕ್ಕಪೇಟೆಯಲ್ಲಿ. ಸೊ ಅಲ್ಲಿ ತೊಗೊಂಡಂತಹ ಸ್ಯಾರಿ ಇದು ಮತ್ತು ಇದು. ಆ್ಯಂಡ್ ನಾನು ಫಸ್ಟು ಅವರಿಗೆ ಹೋಗಿ ನನ್ನ ರಿಕ್ವೈರ್ಮೆಂಟ್ ಹೇಳಿದೆ, ಯಾವ್ಯಾವ ಥರ ಬೇಕು, ಯಾವ ಕಲರಲ್ಲಿ ಬೇಕು ಅಂತ. ಅಲ್ಲೂ ಅಷ್ಟೇ ತುಂಬ ಕಡೆ ಹುಡುಕಾಡಿ ನಮ್ಮ ಹಸ್ಬೆಂಡ್ ಕಡೆ ಫ್ಯಾಮಿಲಿಯವರಂತೂ ಹೆಂಗಾಗ್ಬಿಟ್ರು ಅಂದರೆ ಸುಸ್ತಾಗ್ಬಿಟ್ರು. ಅವ್ರಿಗೂ ಬೇಜಾರಿತ್ತು. ಆಲ್ಮೋಸ್ಟ್ 1 2 3 ಎಷ್ಟು ದಿನದಿಂದ ಅಲ್ಲಾಡಿಸಿದೆ ಅಂದರೆ, ನಾನು ಅಕ್ಕ, ನನ್ನ ಕಸಿನ್ ಸಿಸ್ಟರ್ ಕವಿತಕ್ಕ ಅಂತ 3 ಜನ ಹೋಗಿದ್ದು ಇದೊಂದು ಸ್ಯಾರಿಗೋಸ್ಕರ. ಎಷ್ಟು ಹುಡುಕಿದ್ವಿ ಅಂದರೆ ನಂಗೆ ಫೈನಲಿ ಇದೇ ಬೇಕು ಅಂತ. ಆ್ಯಂಡ್ ಇಟ್ ವಾಸ್ ಲಾಸ್ಟ್ ಹೋಪ್ ನನಗೆ. ಇನ್ ಕೇಸ್ ಆ ಶಾಪಲ್ಲಿ ಸ್ಯಾರಿ ಸಿಕ್ಕಿರಲಿಲ್ಲ ಅಂದಿದ್ರೆ ನಾವು ಡಿಸೈಡ್ ಆಗಿದ್ದು ಯಾವ್ದು ಸಿಗುತ್ತೋ ಅದನ್ನು ಎತ್ಕೊಂಡು ಬಂದುಬಿಡೋಣ ಅಂತ, ಬಿಕಾಸ್ ಅಷ್ಟೂ ಸುಸ್ತು ಮಾಡಿಬಿಟ್ಟಿದೆ ಅಂತ. ಬಟ್ ಲಕ್ಕಿಲಿ ಗಾಡ್ ಗ್ರೇಸ್ ನನಗೆ ಈ ಸ್ಯಾರಿ ಸಿಕ್ತು. ಆ್ಯಕ್ಚುಲಿ ನಾನು ಏನು ಹುಡುಕ್ತಾ ಇದ್ದೆ ಅಂದರೆ ಸ್ಯಾರಿಲಿ ನನಗೆ ಪಲ್ಲು ಮಾತ್ರ ಗ್ರ್ಯಾಂಡ್ ಬೇಕಿತ್ತು. ಆ್ಯಂಡ್ ನನಗೆ ಕಂಪ್ಲೀಟ್ ಸ್ಯಾರಿ ಒಳಗೆ ಬುಟ್ಟಾಸ್ ಏನಿದೆ ಸ್ಮಾಲ್ ಬುಟ್ಟಾಸ್ ಬೇಕಿತ್ತು. ಆ್ಯಂಡ್ ಸ್ಯಾರಿ ಕೂಡ ತುಂಬ ಸಾಫ್ಟ್ ಆಗಿರಬೇಕು, ರಫ್ ಆಗಿರಬಾರ್ದು, ಹೆವಿ ಆಗಿರಬಾರ್ದು ಅಂತ ಹೇಳಿ. ಸೊ ಅದೇ ಥರ ಎಲ್ಲ ಕಡೆ ಹುಡುಕ್ತೆ, ಕಲರ್ ಮ್ಯಾಚ್ ಆಗ್ತಿರ್ಲಿಲ್ಲ ನನಗೆ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನೇ ಇರ್ತಿರ್ಲಿಲ್ಲ. ಬಾರ್ಡರ್ ಚೆನ್ನಾಗಿರ್ತಿರ್ಲಿಲ್ಲ, ಇದು ಕಲರ್ ಕರೆಕ್ಟ್ ಆಗ್ತಿರ್ಲಿಲ್ಲ, ಅಥವಾ ಬುಟ್ಟಾಸ್ ತುಂಬ ದೊಡ್ಡ ಬಂದ್ಬಿಟ್ಟು, ಅಥವಾ ಪ್ಲೇನ್ ಬರ್ತಿತ್ತು. ಈ ಥರನೇ ಪ್ರಾಬ್ಲಮ್ಸ್ ಆಗ್ತಾಯಿತ್ತು ನನಗೆ. ಬಟ್ ನನ್ನ ಮೈಂಡಲ್ಲಿ ಇತ್ತು ನಾನು ರಿಸೆಪ್ಷನ್ಗೆ ಇದೇ ಸ್ಯಾರಿ ತೊಗೋಬೇಕು ಅಂತ ಹೇಳಿ. ನಾನು ರಿಸೆಪ್ಷನ್ಗೆ 2 ತೊಗೊಂಡೆ. ಒಂದು ಪಿಂಕ್ ಲೆಹೆಂಗಾ ತೊಗೊಂಡಿದ್ದೆ ಮತ್ತು ಈ ಸ್ಯಾರಿ ತೊಗೊಂಡಿದ್ದೆ. ಬಟ್ ಪಿಂಕ್ ಲೆಹೆಂಗಾ ಜಾಸ್ತಿ ಹೊತ್ತು ನನಗೆ ಕ್ಯಾರಿ ಮಾಡೋಕ್ಕೆ ಆಗಲಿಲ್ಲ. ಸೊ ಮತ್ತೆ ಆಲ್ಟರ್ನೇಟಿವ್ ಇದನ್ನು ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಯು ಬಿಲೀವ್ ಆರ್ ನಾಟ್, ನಾನು ಈ ಸ್ಯಾರಿನ ನನ್ನ ರಿಸೆಪ್ಷನಲ್ಲಿ ಬಿಟ್ಟರೆ ನಾನು ಇದುವರೆಗೂ ಹಾಕಿಲ್ಲ. ನಾನು ಮದುವೆ ಆಗಿ ಆಲ್ಮೋಸ್ಟ್ 4 years ಆಯಿತು, ಇನ್ನೂ ಒಂದು ಸಲನೂ ಈ ಸ್ಯಾರಿ ಹಾಕಿಲ್ಲ. ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾ ಇರ್ತಾರೆ, ಅಷ್ಟು ಕಾಸ್ಟ್ಲಿ ಸ್ಯಾರಿ ತೊಗೊಂಡೆ ನೀನು, ಇನ್ನೂವರೆಗೂ ಒಂದು ಸಲನೂ ಹಾಕಲೇ ಇಲ್ಲ, ಅಷ್ಟೊಂದೆಲ್ಲ ಹುಡ್ಕಾಡಿಸಿ ತೊಗೊಂಡಲ್ಲ ಅಂತ. ನೋಡೋಣ, ಡಯಟಲ್ಲಿದ್ದೀನಿ, ಸಣ್ಣ ಆದಮೇಲೆ ಆದರೆ ಹಾಕೋಬೇಕು ಈ ಸ್ಯಾರಿನ ಅಂತ. ನಾನು ತುಂಬ ಇಷ್ಟ ನನಗೆ ಈ ಸ್ಯಾರಿ, ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದ್ರ ವರ್ಕು ಅಷ್ಟೇ ಅಮ್ಮನೇ ಮಾಡಿಸಿದ್ದು, ಕುಚ್ಚೆಲ್ಲ ಹಾಕ್ಸಿದ್ದು ಅಮ್ಮನೇ. ಇಷ್ಟು ಕ್ಯೂಟಾಗಿ ಹಾಕ್ಸಿದ್ದಾರೆ ನೋಡಿ. ಸ್ಯಾರೀಸಲ್ಲೆಲ್ಲ ನಮ್ಮ ಅಮ್ಮನ ಟೇಸ್ಟ್ ತುಂಬ ಚೆನ್ನಾಗಿದೆ, ಏನೇ ಹೇಳಿ. ಏಕೆಂದರೆ ನನಗೆ ಪ್ರತಿಯೊಂದು ಸ್ಯಾರೀಸ್ನೂ ತೆಗೆಯೋದೇ ಅವರು. ಸೊ ನೆಕ್ಸ್ಟ್ ಸ್ಯಾರಿ ಇದು ಮತ್ತು ರಿಸೆಪ್ಷನ್ ಸ್ಯಾರಿ ಒಟ್ಟಿಗೆ ತೊಗೊಂಡಿದ್ದು. ಇದು ನನ್ನ ಬೀಗರೂಟದ ಸ್ಯಾರಿ ಬಂದು ಈ ಥರ. ಆ್ಯಕ್ಚುಲಿ ನಾನು ವೈಟು ಅಥವಾ ಗ್ರೀನ್ ಬ್ಯಾಕ್ಗ್ರೌಂಡ್ಗೆ ಹೋಗಬೇಕಿತ್ತು, ನಿಮಗೆ ಕಲರ್ ಕಾಣಿಸ್ತಾ ಇತ್ತು ಏನೋ. ಇಟ್ಸ್ ಓಕೆ. ಇದು ಸ್ಪೆಷಾಲಿಟಿ ಏನು ಅಂದರೆ, ಸ್ಯಾರಿನೇ ಸ್ಪೆಷಾಲಿಟಿ ಒಂಥರ ಪ್ಯೂರ್ ರೇಷ್ಮೆ ಅಂತ ಹೇಳ್ತಾರಲ್ಲ ಆ ಸ್ಯಾರಿ ಇದು. ಇದನ್ನು ನಾನು ನನ್ನ ಬೀಗರೂಟ ದಿನ ಹಾಕಿದ್ದೆ. ಅದು ಬಿಟ್ಟರೆ ನನ್ನ ಕಸಿನ್ ಬ್ರದರ್ದೊಂದು ಮದುವೆ ಇತ್ತು, ಆ ಫಂಕ್ಷನ್ಗೆ ಹಾಕಿದ್ದೆ. ತುಂಬ ಚೆಂದ ಕಾಣ್ತಾ ಇದೆ. ಹಾಕಿದ್ದೀನಿ ನೋಡಿ ಫೋಟೋನ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್ ಸ್ಯಾರಿ. ಸೊ ಇದನ್ನು ಆದರೂ ಅಟ್ಲೀಸ್ಟ್ 2 times ಹಾಕಿದ್ದೀನಿ.
ಬೇಜಾರಿಲ್ಲ ನನಗೆ ಸ್ಯಾರಿ ಹಾಕಿಲ್ವಲ್ಲ ಅಂತ ಹೇಳಿ. ಏಕೆಂದರೆ ಒಂದೊಂದು ಸ್ಯಾರೀಸ್ನ ನಾವು ಹಾಕಿಲ್ಲ ಅಂದರೆ ಬೇಜಾರುತ್ತೆ, ಕರೆಕ್ಟಾಗಿ ಹಾಕಿಲ್ಲ. ಆ್ಯಂಡ್ ಈ ಸ್ಯಾರಿ ನಾವು ಕರೆಕ್ಟಾಗಿ ಪ್ಲೇಟ್ ಮಾಡಿ ಉಟ್ಕೊಬಿಟ್ರೆ ಸಿಕ್ಕಾಬಿಡೆ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕೂರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಫೋಟೋದಲ್ಲಿ. ಓಕೆ, ಸೊ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದನ್ನು ನಾನು ಬರೀ ಲೈಕ್ ಒನ್ ಟೈಮ್ ಅಷ್ಟೇ, ಟೂ ಟೈಮ್ಸ್ ಹಾಕಿದ್ದೀನಿ ಸ್ಯಾರಿನ. ಇದು ಯಾವ ಸ್ಯಾರಿ ಅಂತ ಹೇಳಿದರೆ, ನನ್ನ ಮದುವೆ ಆಗೋ ಹೊಸದ್ರಲ್ಲಿ ನಮ್ಮ ಅಕ್ಕನ ಊಟಕ್ಕೆ ಕರೆದಿದ್ರು. ಸೊ ಅವ್ರ ಮನೆಗೆ ಊಟಕ್ಕೆ ಹೋದಾಗ, ಲೈಕ್ ನಮ್ಮ ಅಜ್ಜಿ ಮನೆಗೆ ಊಟಕ್ಕೆ ಹೋದಾಗ ಅಲ್ಲಿ ಕೊಟ್ಟಂತಹ ಸ್ಯಾರಿ ನಾನು 2 ಟೈಮ್ಸ್ ಹಾಕಿದ್ದೀನಿ. ಆ್ಯಂಡ್ ನನ್ನ ಅಕ್ಕ ಈ ಸ್ಯಾರಿನ 1 2 3 ನಮ್ಮ ಅಕ್ಕ 4 ಟೈಮ್ಸ್ ಹಾಕಿದ್ದಾರೆ. ಈ ಸ್ಯಾರಿನ 3 to 4 ಟೈಮ್ಸ್ ಅಕ್ಕನೇ ಹಾಕಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ ಸರ್ ಅಲ್ವಾ. ಓಕೆ, ಸೊ ಇದು ನನ್ನ ಅಕ್ಕ ನನಗೆ ಗಿಫ್ಟ್ ಕೊಟ್ಟಂಥ ಸ್ಯಾರಿ, ಮದುವೆ ಆದಮೇಲೆ ಫಸ್ಟ್ ಗಿಫ್ಟ್ ಅಂತ ಕೊಟ್ಟಿದ್ದು. ಓಕೆ, ನೆಕ್ಸ್ಟ್ ಯಾವ ಸ್ಯಾರಿ ಗೊತ್ತಾ, ಇದನ್ನು ಹಾಗೆ ಸುಮ್ಮನೆ ಲೈಕ್ ಯಾವುದೇ ಒಕೇಶನ್ ಇರಲಿಲ್ಲ, ಬಟ್ ಸ್ಟಿಲ್ ನಮ್ಮ ರಿಲೇಟಿವ್ಸಲ್ಲಿ 1-2 ಮದುವೆ ಇತ್ತು ಅಂತ ಹೇಳಿ ಶಾಪಿಂಗ್ ಮಾಡಬೇಕು ಅಂತ ಅಮ್ಮನ ಹತ್ರ ಹೇಳ್ತಾ ಇದ್ದೆ. ಆಗ ಅಮ್ಮ ನಾನು ಸುಮ್ಮನೆ ಲೈಕ್ ಹೋಗಿದ್ವಿ ಶಾಪ್ಗೆ ನೋಡೋಣ ಅಂತ ಹೇಳಿ. ಆ್ಯಂಡ್ ಈ ಸ್ಯಾರಿನ ನಾವು ತೊಗೊಂಡಿದ್ದು ಇಲ್ಲೇ ನಮ್ಮ ಚನ್ನರಾಯಪಟ್ಟಣದಲ್ಲಿ ಸಂಗೀತ ಶಾಪಿಂಗ್ ಮಾಲ್ ಅಂತ, ಅಲ್ಲಿ ತೊಗೊಂಡಂಥ ಸ್ಯಾರಿ ಇದು. ಮತ್ತು ಇದ್ರ ಜೊತೆ ಇನ್ನೊಂದು ಸ್ಯಾರಿ ತೊಗೊಂಡಿದ್ವಿ. ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಓಕೆ, ನನಗೆ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ, ಹಾಕ್ತಾಯಿದ್ದೀನಿ ಪಿಕ್ಚರು. ಸೊ ಈ ಸ್ಯಾರಿನೂ ಕೂಡ ಒಂದೇ ಸಲ ಹಾಕಿರೋದು ನಾನು, ಮತ್ತೆ ಹಾಕೋಕ್ಕೆ ಚಾನ್ಸೇ ಸಿಕ್ಕಿಲ್ಲ. ನೋಡಬೇಕು ಮತ್ತೆ ಯಾವಾಗ ಸಿಗುತ್ತೆ ಅಂತ ಹೇಳಿ. ಸೊ ಈ ಸ್ಯಾರಿ ಸ್ಟೋರಿ ಏನಷ್ಟಿಲ್ಲ, ಬಟ್ ಅದೇ ನಮ್ಮ ರಿಲೇಟಿವ್ಸ್ ಮದುವೆಗೆ ಅಂತ ಹೇಳಿ ತೊಗೊಂಡಿದ್ದೆ ನಾನೇ ಓನಾಗಿ. ಇದ್ರ ಜೊತೆ ಇನ್ನೊಂದು ತೊಗೊಂಡಿದ್ದೆ, ಅದಂತೂ ಸಿಕ್ಕಾಪಟ್ಟೆ ಫೇವ್ರೆಟ್ ನನಗೆ, ಅಮ್ಮಂಗೆ. ಇದು ಅಮ್ಮನ ಸೆಲೆಕ್ಷನ್. ಇಷ್ಟು ಸ್ಯಾರಿ ಬಗ್ಗೆ ಹೇಳಬೇಕಂದ್ರೆ, ನಾನು ಈ ಸ್ಯಾರಿ ಆಲ್ರೆಡಿ ಸೆಲೆಕ್ಟ್ ಮಾಡಿ ಕೂತಿದ್ದೆ. ಆ್ಯಂಡ್ ಇನ್ನೊಂದು ಫ್ಯಾನ್ಸಿ ಸ್ಯಾರಿ ತೊಗೋಬೇಕು, ಫ್ಯಾನ್ಸಿ ಸ್ಯಾರೀಸ್ ಇಲ್ಲ ನನ್ನ ಹತ್ರ ಅಂತ ಹೇಳಿ ನಾನು ಹುಡುಕ್ತದೆ. ಎಷ್ಟು ಹುಡುಕಿದ್ರು ನಮಗೆ ಸ್ಯಾರೀಸೇ ಇಷ್ಟ ಆಗಲಿಲ್ಲ, ಗೊತ್ತಲ್ಲ, ಆ್ಯಸ್ ಯೂಶುವಲ್ ಹುಡುಗಿರಿಗೆ ಇಷ್ಟ ಆಗಲ್ಲ. 1000 ಸ್ಯಾರೀಸ್ ತೊಗೊಂಡು ಒಂದು ಸ್ಯಾರಿ ತೊಗೊಳ್ಳೋದು ಕಷ್ಟ, ನಾವು ಲೈಕ್ ತೆಗೆಸ್ಬಿಟ್ಟು, ಹಾಗೆ ಅಲ್ವಾ ನಾವು. ಸೊ ಈ ಸ್ಯಾರಿ ಸುಮ್ಮನೆ ಅಲ್ಲಿ ಯಾರು ನೋಡಿ ಹೋಗಿ ಹಾಕ್ಬಿಟ್ಟು ಹೋಗಿದ್ರು. ಅಮ್ಮ ಜಸ್ಟು ಹೋಗಿ ನೋಡಿಕೊಂಡು ಕೂತಿದ್ರು, ಹಿಂಗೆ ನೋಡ್ಕೊಂಡು ಹಿಂಗೆ ತೆಗಿತಾಯಿದ್ರು. ಜಸ್ಟ್ ಇಷ್ಟೇ ನೋಡಿದ್ದು, ಅಮ್ಮಂಗೆ ಸಕ್ಕತ್ ಇಷ್ಟ ಆಗಿಬಿಡ್ತು. ಆ್ಯಂಡ್ ಇದೊಂದೇ ಪೀಸ್ ಉಳಿದಿದ್ದು. ಅಮ್ಮ ನಂಗೆ ಫೋರ್ಸ್ ಮಾಡಿಬಿಟ್ರು ತಗೋ ಅಂತ. ನನಗೆ ಕರೆಕ್ಟಾಗಿ ನೋಡಲಿಲ್ಲ, ನಂಗೆ ಇಷ್ಟ ಆಗಲಿಲ್ಲ, ಬೇಡ ಅಂತಲೇ ಹೇಳ್ತಿದ್ದೆ. ಅಮ್ಮ ಫೈನಲಿ ಇನ್ ಕೇಸ್ ನಿನಗೆ ಬೇಡ ಅಂತಂದರೆ ಫೈನಲಿ ನಾನಾದರೂ ನಿನ್ನ ಹತ್ರ ತೊಗೋತೀನಿ, ನೀನು ತೊಗೋ ಅಂತ ಹೇಳಿದ್ರು. ಬಿಕಾಸ್ ಒಂದೇ ಪೀಸ್ ಇತ್ತಲ್ಲ, ಅಮ್ಮಂಗೆ ಇಷ್ಟ ಇರಲಿಲ್ಲ ಇದನ್ನು ಕಳ್ಕೊಳಕ್ಕೆ ಈ ಸ್ಯಾರಿನ. ಆ್ಯಂಡ್ ತೊಗೊಂಡು ಮನೆಗೆ ಬಂದ್ಬಿಟ್ಟು ಕಂಪ್ಲೀಟ್ ಇದು ಪಲ್ಲು ಇದೆ ಆ್ಯಕ್ಚುಲಿ. ಕಂಪ್ಲೀಟ್ ಓಪನ್ ಮಾಡಿ ನೋಡಿದ್ರೆ ಸಖತ್ ಇಷ್ಟ ಆಗ್ಬಿಡ್ತು ನನಗೆ. ವಾವ್, ಇಷ್ಟು ಚೆನ್ನಾಗಿದೆಯಲ್ಲ ಸ್ಯಾರಿ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಕಂಪ್ಲೀಟ್ ಸ್ಯಾರಿ ಎಲ್ಲ ಪ್ಲೇನ್ ಇದೆ. ಈ ಪಲ್ಲು ಬಂದು ಫುಲ್ ರಿಚ್ಚಾಗಿ ಗ್ರ್ಯಾಂಡ್ ಆಗಿದೆ. ಎಷ್ಟು ಚೆಂದ ಕಾಣಿಸುತ್ತೆ ಅಂದರೆ, ನಾನು ಇದನ್ನು 1-2 ಟೈಮ್ಸ್ ಹಾಕಿದ್ದೀನಿ. ನಮ್ಮ ಅಕ್ಕ ಇದನ್ನು 1-2 ಟೈಮ್ಸ್ ಅಕ್ಕ ಹಾಕಿದ್ದಾರೆ, ಅಮ್ಮ 1 ಟೈಮ್ ಹಾಕಿದ್ದಾರೆ. ಸೊ ಅಷ್ಟು ಇಷ್ಟ ಸ್ಯಾರಿ, ಏನು ಓದಿಲ್ಲ. ಈ ಥರ ಇನ್ನೊಂದು ಸ್ಯಾರಿ ಸಿಕ್ಕಿದ್ರು ಮತ್ತೆ ತೊಗೋಬೇಕು ಅಂತ ಅನ್ನಿಸ್ಬಿಟ್ಟಿದೆ, ಅಷ್ಟು ಕ್ಯೂಟಾಗಿದೆ. ಆ್ಯಂಡ್ ಇದ್ರ ಬ್ಲೌಸು ಅಷ್ಟೇ ಅಮ್ಮನೇ ಚೆಂದ ರೆಡಿ ಮಾಡಿಸಿದ್ರು ನನಗೆ. ಲೈಕ್ ಇದಂತ ಅಲ್ಲ, ನಾನು ಯಾವುದೇ ಸ್ಯಾರೀಸ್ ತೊಗೊಂಡ್ರು ನಾನು ಏನೇ ಬ್ಲೌಸ್ ಹೊಲಿಸ್ಬೇಕು ಅಂದರೆ ನಾನು ಇಲ್ಲಿ ಬಿಟ್ಟು ಹೋಗ್ತೀನಿ, ಒಂದು ಅಮ್ಮ ಹೊಲಿಸ್ತಾರೆ, ಇಲ್ಲ ನಾನು ತೊಗೊಂಡೋದ್ರೆ ನನ್ನ ಅತ್ತಿಗೆ ಕೊಟ್ಬಿಡ್ತೀನಿ. ಲೈಕ್ ನನ್ನ ಹಸ್ಬೆಂಡ್ ಅವ್ರ ಅಕ್ಕಂಗೆ ಕೊಟ್ಬಿಡ್ತೀನಿ, ಲೈಕ್ ಅವರಿಗೆ ಕೊಟ್ಬಿಡ್ತೀನಿ. ಅವರು ಆ ಸ್ಯಾರಿಗೆ ಯಾವ ಥರ ಮ್ಯಾಚ್ ಆಗುತ್ತೆ, ನನಗೆ ಯಾವ ಥರ ಸೂಟ್ ಆಗುತ್ತೆ ಅದನ್ನು ನೋಡಿ ಅವ್ರು ಸ್ಟಿಚ್ ಮಾಡ್ತಾರೆ. ಇಲ್ಲ ಅಮ್ಮ ಇಲ್ಲಿ ಒಬ್ಬರು ರೆಗ್ಯುಲರಾಗಿ ಕೊಡ್ತೀನಿ, ಅವ್ರ ಹತ್ರ ಹೇಗೆ ಬೇಕು ನನಗೆ ಅಂತ ಹೇಳಿ ಅಮ್ಮಂಗೆ ಗೊತ್ತಿರೋದಲ್ಲ ಅದನ್ನು ಹೇಳಿ ಅವ್ರು ಸ್ಟಿಚ್ ಮಾಡಿಸ್ಬಿಡ್ತಾರೆ. ನಾನು ಇವೆರಡೇ ಜಾಗದಲ್ಲಿ ಸ್ಟಿಚ್ ಮಾಡಿಸೋದು ಜಾಸ್ತಿ. ತುಂಬ ಎಮರ್ಜೆನ್ಸಿ ಅಂತ ಏನಾದರೂ ಇದ್ದರೆ ಅಮ್ಮನ ಸ್ಟಿಚ್ ಮಾಡಿಬಿಡ್ತಾರೆ. ಸೊ ಇದ್ರ ಫೋಟೋ ಹಾಕ್ತೀನಿ ನೋಡಿ, ಲೈಕ್ ಕಂಪ್ಲೀಟಾಗಿ ಅಕ್ಕ ಹಾಕಿರೋ ಫೋಟೋ ಹಾಕ್ತೀನಿ ನಾನು. ತುಂಬ ಚೆನ್ನಾಗಿ ರೆಡಿ ಆಗಿದ್ಲು ಅವಳು, ಆಯಿತಾ, ಈ ಸ್ಯಾರಿ ಹಾಕ್ಕೊಂಡಾಗ ನಾನು ಈ ಫೋಟೋ ಹಾಕ್ತೀನಿ ನೋಡಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದು ನನ್ನ ಸೀಮಂತದ ಸ್ಯಾರಿ. ಇದು ಆ್ಯಕ್ಚುಲಿ ಕಂಪ್ಲೀಟ್ ರೆಡ್, ಒಂಥರ ಪ್ಯೂರ್ ರೆಡ್ ಅಂತ ಹೇಳ್ತಾರಲ್ಲ ಆ ಥರ. ಲೈಕ್ ಟೊಮೆಟೊ ರೆಡ್ ಅಂದರೆ ತುಂಬ ಅದೊಂಥರ ಇನ್ನೊಂದು ಕಲರ್ ಆಗಿಬಿಡುತ್ತೆ.
ಇದೊಂಥರ ಯಾವ ಕಲರ್ ಅಂತ ಲೈಕ್ ಪ್ಯೂರ್ ರೆಡ್ ನೋಡಿ ಕಾಣಿಸ್ಬೋದು. ಆ್ಯಂಡ್ ಈ ರೆಡ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಇದು ರೇಷ್ಮೆ ಸ್ಯಾರಿ ಆಯಿತಾ. ಆ್ಯಂಡ್ ಇದೊಂಥರ ಕ್ರೇಪ್ ಟೈಪ್ ಬರೋದಲ್ಲ ಆ ಥರ ಸ್ಯಾರಿ. ಇದ್ರ ಮೆಟೀರಿಯಲೇ ಬೇರೆ ಥರ. ಇದು ಪ್ಯೂರ್ ರೇಷ್ಮೆ ಸೀರೆ ಅಂತ ಹೇಳ್ತಾರಲ್ಲ ಆ ಸ್ಯಾರಿ ಇದು ನನ್ನ ಸೀಮಂತಕ್ಕೆ ಅಂತ ತೊಗೊಂಡಿದ್ದ ಸ್ಯಾರಿ. ಇನ್ನೂ ಕೂಡ ಇದ್ರ ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ ನಾನು. ಬಿಕಾಸ್ ನಾನು ಪ್ರೆಗ್ನೆನ್ಸಿಲಿ ಸಿಕ್ಕಾಬಡೆ ದಪ್ಪ ಇದ್ದೆ. ಸುಮ್ಮನೆ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ರೆಡಿ ಬ್ಲೌಸ್ ಪೀಸ್ನ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಅದು ರೆಡಿ ವರ್ಕಲ್ಲೇ ಬರುತ್ತೆ ನೋಡಿ, ಪಿಕ್ಚರ್ ಹಾಕಿದ್ದೀನಲ್ಲ, ರೆಡಿ ವರ್ಕೇ ಬಂದಿತ್ತು. 500 ರುಪೀಸ್ ಕೊಟ್ಟು ಅದನ್ನು ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದೆ ನಾನು. ಆ್ಯಂಡ್ ಈ ಸ್ಯಾರಿ ನನ್ನ ಹಸ್ಬೆಂಡಿಗೆ ಸಿಕ್ಕಾಬಡೆ ಇಷ್ಟ. ಏಕೆಂದರೆ ಅವರೇ ಸೆಲೆಕ್ಟ್ ಮಾಡಿದಂತಹ ಸ್ಯಾರಿ ಇದು ನನಗೋಸ್ಕರ. ಸೊ ದಿಸ್ ಇಸ್ ಸ್ಪೆಷಲ್. ನೆಕ್ಸ್ಟ್ ಸ್ಯಾರಿ ಈಸ್ ಓಕೆ, ಇದು ಕೂಡ ನನ್ನ ಸೀಮಂತದ ಸ್ಯಾರಿ. ಇದು ಗ್ರೀನ್ ವಿತ್ ಮಸ್ಟರ್ಡ್ ಎಲ್ಲೋ ಥರ ಕಲರ್ ಕಾಂಬಿನೇಷನ್. ಆ್ಯಂಡ್ ಈ ಕಾಂಬಿನೇಷನಲ್ಲಿ ನಾನು ಎಂಗೇಜ್ಮೆಂಟಲ್ಲಿ ನಮ್ಮ ತಾಯಿ ಕಡೆ ಲೆಹೆಂಗಾ ತೊಗೊಂಡಿದ್ದೆ. ಆ್ಯಂಡ್ ಕೋಇನ್ಸಿಡೆನ್ಸ್ಲಿ ಈ ಸ್ಯಾರಿ ಕೂಡ ನಮ್ಮ ಅಮ್ಮನ ಕಡೆದು. ನನ್ನ ಸೀಮಂತ ಫಂಕ್ಷನ್ಗೆ ಅಮ್ಮನೇ ತಂದಿದ್ದು. ನಾನು ಹೋಗಿರಲಿಲ್ಲ ಆಯಿತಾ ಈ ಸ್ಯಾರಿ ತೊಗೊಳಕ್ಕೆ. ಅಮ್ಮನೇ ಹೋಗಿ ಹಾಸನಲ್ಲಿ ಈ ಸ್ಯಾರಿನ ಅಮ್ಮ ಹಾಸನಲ್ಲಿ ಪೈ ಸಿಲ್ಕಲ್ಲಿ ತಂದಿತ್ತು. ಆ್ಯಂಡ್ ಈ ರೆಡ್ ಸ್ಯಾರಿನ ಚಂದ್ರಾಯಪಟ್ಟಣದಲ್ಲಿ ನಾವು ಧನಲಕ್ಷ್ಮಿ ಅಂತ ಒಂದು ಶಾಪ್ ಇದ್ದೆ, ಅಲ್ಲಿ ತೊಗೊಂಡಿದ್ದೆ ಈ ಸ್ಯಾರಿ ಕೂಡ. ಆ್ಯಂಡ್ ಇದು ಎಷ್ಟು ಸಾಫ್ಟ್ ಇದೆ ಅಂದರೆ ಲೈಕ್ ತುಂಬ ಕ್ಯೂಟ್ ಅನಿಸುತ್ತೆ. ಲೈಕ್ ನಾವೇ ವೇರ್ ಮಾಡ್ಬೋದು ಈ ಸ್ಯಾರಿ, ಅಷ್ಟು ಚಂದ ಸ್ಯಾರಿ ಇದು. ಕಂಪ್ಲೀಟ್ ಸ್ಯಾರಿ ಎಲ್ಲ ಈ ಥರ ಚೆಕ್ಸ್ ಬಂದಿದೆ. ಆಮೇಲೆ ಬಾರ್ಡರ್ ಇಲ್ಲ ಇದರಲ್ಲಿ. ಅದು ಆ್ಯಕ್ಚುಲಿ ಅದು ಬಂದಿರೋದು ನೋಡಿ, ಇಲ್ಲಿ ಬಾರ್ಡರ್ ಇಲ್ಲ ಸ್ಯಾರಿಲಿ, ಬಾರ್ಡರ್ಲೆಸ್ ಸ್ಯಾರಿ. ನನಗೆ ಇದು ತುಂಬ ಇಷ್ಟ ಆಗಿದೆ ಈ ಸ್ಯಾರಿಲಿ, ಅಂದರೆ ಬಾರ್ಡರ್ಲೆಸ್ ಸ್ಯಾರಿ ಅಂತ ಹೇಳಿ. ಇದ್ರದ್ದು ಅಷ್ಟೇ ಕುಚ್ಚೆಲ್ಲ ಅಮ್ಮನೇ ರೆಡಿ ಮಾಡಿಸಿದ್ರು. ಆ್ಯಂಡ್ ಹೇಗೆ ಅಂದರೆ ಈ ಸ್ಯಾರಿ ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸಿಲ್ಲ. ಮ್ಯಾಚಿಂಗ್ ಬ್ಲೌಸ್ ಪೀಸ್ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಈ ಎರಡೂ ಸೀಮಂತದ ಬ್ಲೌಸು ಇದೆ ನೋಡಿ. ಇದು ರೆಡ್ ಕಲರ್ ರೇಷ್ಮೆ ಸ್ಯಾರಿ ಬ್ಲೌಸು. ಅದೊಂದು ಸ್ವಲ್ಪ ಹಿಂಗೆ ಮಾಡಿದ್ರು ಹೊಟ್ಟೋಗ್ಬಿಡುತ್ತೆ, ಆ ಥರ ಬಂದುಬಿಟ್ಟಿದೆ ಅಲ್ಲ. ಸೊ ಸ್ವಲ್ಪ ಸೇಫ್ ಆಗಿರಬೇಕು. ಇನ್ನೊಂದು 2-3 ಮಂತ್ಸ್ ಹೋದ್ಮೇಲೆ ಸಣ್ಣ ಆದರೆ. ಆ್ಯಂಡ್ ಇದು ಅಮ್ಮನ ಕಡೆ ಸ್ಯಾರಿ ಬ್ಲೌಸ್ ಪೀಸು ವರ್ಕಿಗೆ ಕೊಡಬೇಕು ಒಂದು 2-3 ಮಂತ್ಸ್ ಆದಮೇಲೆ. ಅಷ್ಟರಲ್ಲಿ ನಾನು ಸಣ್ಣ ಆಗಬೇಕು. ಓಕೆ, ಇಷ್ಟು. ಸೊ ನನ್ನ ಹತ್ರ ಇವಾಗ ನಾನು ತೋರಿಸಿದಂತಹ ಎಲ್ಲ ರೇಷ್ಮೆ ಸ್ಯಾರಿ ಕಲೆಕ್ಷನ್ಸ್ಗಳು ಇಷ್ಟೇ. ಸೊ ಎಷ್ಟಿದೆ ಅಂತ ಕೌಂಟ್ ಮಾಡ್ತೀನಿ ಈಗ. 1 2 3 4 5 6 7 8 9 10 11 ಸ್ಯಾರೀಸ್. ಸೊ ನನ್ನ ಹತ್ರ ಜಸ್ಟ್ 11 ರೇಷ್ಮೆ ಸ್ಯಾರೀಸ್ ಇದೆ. ಅದರಲ್ಲಿ ಒಂದು ಬನಾರಸ್ ಸ್ಯಾರಿ, ಇನ್ನೊಂದು ಕ್ರೇಪ್ ಇದೆ. ಸೊ ಇಷ್ಟು ಸ್ಯಾರೀಸ್. ಆ್ಯಂಡ್ ಇದೆಲ್ಲ ಸ್ಯಾರೀಸ್ ನಾನು ಇವತ್ತು ಏನು ತೋರಿಸಿದ್ದೀನಿಲ್ಲ ನಿಮಗೆ, ಅಷ್ಟು ಸ್ಯಾರೀಸ್ ಬಂದುಬಿಟ್ಟು ನನಗೆ ತುಂಬ ಫೇವ್ರೆಟ್ ಸ್ಯಾರೀಸ್. ತುಂಬ ಲೈಕ್ ಹತ್ತಿರ, ಮನಸ್ಸಿಗೆ ಏನು ಹೇಳ್ತಾರಲ್ಲ, ಮನಸ್ಸಿಗೆ ತುಂಬ ಹತ್ತಿರವಾಗಿರೋದು ಅಂತ. ಹಾಗೆ ಇಷ್ಟೂ ಸ್ಯಾರೀಸ್ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ. ಆ್ಯಂಡ್ ಇದಾಗಿತ್ತು ನನ್ನ ರೇಷ್ಮೆ ಸೀರೆಯ ಕಲೆಕ್ಷನ್ಸ್. ತುಂಬ ಕಮ್ಮಿ ಗೊತ್ತು, ಕೆಲವ್ರ ಹತ್ರ ಇರುತ್ತಲ್ಲ 50-60 ಆ ಥರ. ಸೊ ಅಷ್ಟೆಲ್ಲ ಸ್ಯಾರೀಸ್ ಇಲ್ಲ ನನ್ನ ಹತ್ರ. ಆ್ಯಂಡ್ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು, ಲೈಕ್ ಫ್ಯಾನ್ಸಿ ಸ್ಯಾರೀಸ್ದು ಎಷ್ಟಿದೆ, ಫ್ಯಾನ್ಸಿ ಸ್ಯಾರೀಸ್, ನಾರ್ಮಲ್ ಸ್ಯಾರೀಸ್ ಅಂತ. ಅದೊಂದು ಸಿಕ್ಕಾಬಟ್ಟೆ ಕಮ್ಮಿ ಕಲೆಕ್ಷನ್ಸು. ಸೊ ನೋಡೋಣ ಅದು ಎಷ್ಟು ಬರುತ್ತೆ ಅಂತ ಹೇಳಿ. ಇದು ಆಲ್ಮೋಸ್ಟ್ 11 ಇದೆ. 11ಅಲ್ಲಿ ಒಂದು ಬನಾರಸ್, ಒಂದು ಕ್ರೇಪ್ ಇದೆ. ಸೊ ಇದಾಗಿತ್ತು ಇವತ್ತಿನ ರೇಷ್ಮೆ ಸೀರೆ ಕಲೆಕ್ಷನ್ಸ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.